ವಿಡಿಯೋ ಅಂದ್ರೆ ಸಾಕು ಕಡೆ ನೋಡ್ತೈತೆ ಕಡೆ ನೋಡ್ತೈತೆ ಕಡೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅರುಸರ್ ಯೂಟ್ಯೂಬ್ ಚಾನಲ್. ಏನಪ್ಪ ಸ್ಟೈಲಾಗಿ ಹೇಳಾಕತ್ತಾರ ಹೋಗ್ಬೇಡ್ರಿ, ಏನಾರ ಡೈಲಿ ಒಂದು ಮಸಾಜ್ ಮಾಡ್ಬೇಕಂತೀವಿ ನಾವು. ಜನ ಚೇಂಜ್ ಕೇಳ್ತಾರ್ರಿ, ಅದಕ್ಕೆ ಸ್ವಲ್ಪ ಚೇಂಜ್ ಆಗೋದು. ನಿನ್ನೆ ನಮ್ಮ ಮೇಡಮ್ ಅವರ ಒಂದು ಕಾಮೆಂಟಿಗೆ ರಿಪ್ಲೈ ಕೊಟ್ಟಿದ್ರು. ಭಾಳ ಜನ ಅದಕ್ಕೆ ಭಾಳ ಒಳ್ಳೆ ರೀತಿ ರಿಪ್ಲೈ ಕೊಟ್ಟಿದ್ದೀರಿ. ನಿಮ್ಮ ಏನಪ್ಪ ಕಾಮೆಂಟಾಗ ನಮ್ಮ ಒಂದು ಬೈದಿದ್ದಕ್ಕೆ ಸರ್ ನಾ ಅಲ್ಲ ಈಕೆ ಬೈದಿದ್ದಕ್ಕೆ ನೀವು ರಿಪ್ಲೈ ನೋಡಿ ನನಗೆ ಭಾಳ ಖುಷಿ ಆಯ್ತು. ನಿಮ್ಮ ಸಪೋರ್ಟ ನಮ್ಮ ಭಾಯಿ ಮೇಲೆ ಯಾವತ್ತು ಹಿಂಗೆ ಇರಲಿ. ಅವ್ರು ಸಪೋರ್ಟ್ ಮಾಡೋದಕ್ಕೆ ಅಷ್ಟೆಲ್ಲ ನಂಗೆ ಸಮಾಧಾನ ಹೇಳ್ಯಾರ. ಅಕ್ಕ ನೀ ಹಿಂಗೆ ಸೆಟ್ ಆಗ್ಬೇಡ, ನಿನ್ನ ಮುಖ ಹಿಂಗೆ ನೋಡಕ್ ಆಗಂಗಿಲ್ಲ ಬಿಡಕ್ಕ. ನೀವು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆನೂ ನಾನು ವಿಡಿಯೋದಾಗ ಹೇಳೀನಿ, ಕೂಲ್ 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 ತಾಳಿದವನು ಬಾಳಿಯವನು. ಸೋಷಿಯಲ್ ಮೀಡಿಯಾ ಅನ್ನಲ್ತ ಏನೋ 108 ಮಂದಿ 108 ಥರ ಮಾತಾಡ್ತಾರೆ. ಅದ್ರಾಗ ಬೇಕಾದಂಗೆ ತೊಗೋಬೇಕು, ಬೇಡಾದಂಗೆ ಬಿಡಬೇಕು. ಇದು ನಂದು ಪಾಲಿಸಿ ಕೂಡ, ನೀವು ಹೇಳಿದ್ದು ಕೂಡ ಅದನ್ನು. ಆದ್ರೆ ಇವ್ರೇನು ಸ್ವಲ್ಪ ಇದಕ್ಕೆ ಏನೋ ಹೆಣ್ಮಕ್ಳು ಸೂಕ್ಷ್ಮ ಅಂತಾರಲ್ಲ, ದಡಗನೇ ಆಗ್ಬಿಡ್ತೈತಿ, ಮನಸ್ಸಿಗೆ ಟಚ್ ಆಗಿಬಿಡ್ತೈತಿ. ಸೊ ಹಿಂಗಾಗಿ ಏನಾಗ್ಬಿಡ್ತಾರೆ ಅಂತಾರ. ಈಗ ಜಾಸ್ತಿ ಪ್ರೀತಿ ಮಾಡುವಂಥ ಗಂಡಿಗೆ ಏನಾರ ಏನಾರಂದ್ರೆ ಏನಾಗೈತಿ, ಮನುಷ್ಯ ಹರ್ಟ್ ಆಗಿಬಿಡ್ತೈತಿ, ದಡಗನ ಶಿಟ್ ಆಗೈತಿ. ಸೊ ಅದನ್ನು ವ್ಯಕ್ತಪಡಿಸಿದಾಳೆ ನನ್ನ ಧರ್ಮಪತ್ನಿ. ಹೌದಾ? ಸೊ ಏನಿಲ್ಲ, ಆಕಿ ಮಾತಾಡಿದಕ್ಕೆ ಯಾರ್ಯಾರ ಪಾಪ ಹರ್ಟ್ ಆಗಿದ್ರೆ ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಆಕೆ ನಾನು ಮೊದಲು ಹೇಳಿದಾಳೆ ನಾನು ಕೇಳಲ್ಲಪ್ಪ ಅಂಥೇಳಿ. ಹೌದಾ? ಕೇಳಲ್ಲಪ್ಪ ಅಂದಮೇಲೆ ಅವ್ರಿಗೆ ಫೋರ್ಸ್ ಮಾಡ್ದೆ ನಾವು. ಸೊ ಅದಕ್ಕೆ ನಾ ಏನು ಹೇಳ್ತೇನಪ್ಪ ಅಂತಂದ್ರೆ, ಯಾರಿಗೆ ಹಂಗೆ ಉಪದ್ಯಪ ಕಾಮೆಂಟ್ ಹಾಕೋಕೆ ಹೋಗ್ಬೇಡ್ರಿ. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅದಕ್ಕೂ ಒಂದು ಏನಪ್ಪ ಒಂದು ರೀತಿ ನೀತಿ ಅಂತ ಐತಿ, ಅದ್ರ ತಕ್ಕ ಇರ್ರಿ. ಹೌದಾ? ನಾವೇನು ಯಾರ ಜಾತಿ ಭೇದ ಭಾವ ಮಾಡೋಕತ್ತಿಲ್ಲ, ಒಬ್ಬರಿಗೆ ವಿಮರ್ಶೆ ಮಾಡೋಕತ್ತಿಲ್ಲ. ನಮ್ದೇನು ಒಂದು ಎಂಟರ್ಟೈನ್ಮೆಂಟ್, ಒಂದು ಖುಷಿಯನ್ನು ವ್ಯಕ್ತಪಡಿಸ್ಬೇಕು. ವಿಡಿಯೋ ಮಾಡೋದ್ರಾಗ ಕೆಲವೊಬ್ಬರಿಗೆ ಒಂದೊಂದು ಖುಷಿ ಸಿಗ್ತಿರೈತಿ. ನಾವು ಬೆಳಿಬೇಕು, 4 ಮಂದಿ ನೋಡ್ಬೇಕು, ನಮ್ಮನ್ನು ಗುರುತಿಸ್ಬೇಕು ಅನ್ನೋದು ಒಂದು ಭಾವನೆ ಅಷ್ಟೇ. ಆಲ್ಮೋಸ್ಟ್ ನನ್ನ ಜಾಬಿಗೆ ನಾನು ಭಾಳ ಜನ ಗುರುತಿಸ್ತಾರೆ, ಹಳ್ಳಿಯಿಂದ ಬಂದೇಕೈಕಿ. ಹೌದಾ? ನಾನು ಬೆಳೆದಲ್ದ ನನ್ನ ಜೊತೆಗಿರೋರು ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ ಇಟ್ಕೊಂಡು ಹೊಂಟವನ ಹೆವಿ ಮೋಟಿವೇಟ್ ಮಾಡ್ತಾನೆ ಹುಡುಗರಿಗೆ. ಹೋಗ್ಬೇಕಂತ ಮಾಡೀನಿ, ಇವ್ರು ಹಿಂಗೆ ಹೇಳಿದ್ರೆ ಹೆಂಗ ಎಲ್ಲಿ ಮಹಾನಟಿಗೆ ಹೋಗತ್ ಬಿಗ್ ಬಾಸ್ ಮತ್ತೆ ಮಹಾನಟಿಗೆ ಹೋಗ್ಬೇಕಂತ ಹಿಂಗೆ ಮಾಡ್ರಿ ಹೆಂಗ? ಇದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಮಹಾನಟಿಗೆ ಹೋಗ್ಬೇಕಂತ ಮಾತಾಡ್ರಿ. ಈಕಿಗೆ ನಾ ಮಹಾನಟಿ ಹೋಗ್ಬೇಕಂದ್ರೆ ಒಂದೇ ಹೇಳ್ತೇನೆ ನಾನು, ಏನಿಲ್ಲ, ನೀನು ರೀಲ್ಸ್ ಮಾಡೋದ್ನಾಗ ಪರ್ಫೆಕ್ಟಾಗಿ ಜಾಸ್ತಿ ಟೇಕ್ ತೊಳಾರ್ದ ಒಂದು ರೀಲ್ಸನ್ನು ಕಂಪ್ಲೀಟ್ ಯಾವಾಗ ಮಾಡ್ತಿ ಅವಾಗ ನೀನು ಮಹಾನಟಿ ಹೋಗಾಕ ಏನದಿ ಫಿಟ್ ಅದಿ ಅಂತ ಅರ್ಥ. ನೀನು ಎಲ್ಲಿ ಈ ತಾಯಿ ಒಂದು ರೀಲ್ಸ್ ಮಾಡಾಕ ಓನ್ ವಾಯ್ಸ್ ಹೊಡ್ಯಾಕ ಏನ್ ಮಾಡ್ತಾಳ, ಭಾಳ ಟೇಕ್ ತೊದಾಳ್ರಿ. ಕ್ಯಾಮ್ರಾ ಹಿಡೋರಿಗೆ ಗೊತ್ತಾದ್ರ ತ್ರಾಸ ಏನಂತೇಳಿ. ಹಿಂಗೆ ಇದೇನ ತಗೊಳ್ಳೋದು, ಜಾಯಿಂಟ್ ಮಾಡೋದು, ಒಗದ್ ಬಿಡೋದು, ಅದ ಭಾಳ ಈಜಿ. ಅದಕ್ಕೆ ಸೊ ನಿಮ್ಮ ರೆಸ್ಪಾನ್ಸ್ ನನಗೆ ಭಾಳ ಇಷ್ಟ ಆತ್ರಿ. ನೀವು ಮೆಸೇಜ್ ಮಾಡಿದ್ದ ಅದ್ರಾಗ ಯಾರೋ ಜಾನು ಅನ್ನೋರೊಬ್ಬರು ಸೋಲ್ಜರ್ ಅಂತೇಳಿ ಭಾಳ ಚಂದ ದೊಡ್ಡ ಲೈನ್ದಾಗ ಬರ್ದಿರಿ. ಬಾಕಿ ಇನ್ನೂ ಕೆಲವೊಂದಿಷ್ಟು ಜನನು ಭಾಳ ಚಂದ ಬರ್ದಿರಿ. ನಿಮ್ಮ ಮಾತುಗಳು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತಾ. ನೀವು ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಧರ್ಮಪತ್ನಿ ಮೇಲೆ ಹಿಂಗೆ ಇರಲಿ, ಇಬ್ಬರ ಮ್ಯಾಗ ಇರಲಿ. ನಾವು ವಿಡಿಯೋದಾಗ ಜಾಸ್ತಿ ಬರೋದಿಲ್ರಿ. ಯಾಕೆ ಬರೋದಿಲ್ಲ ಅಂದ್ರೆ ಕಾರಣಾಂತರ ಭಾಳ ಅದಾವ. ಅದಕ್ಕೆ ನಾನು ಒಂದೇ ಮಾತು ಬರಕ್ಕೆ ಇಷ್ಟಪಡೋದಿಲ್ಲ. ಆಕೆ ಏನಂತಾಳೆ, ನೀವು ಬರ್ಲಿಕ್ಕೆ ನಾನು ವಿಡಿಯೋ ಮಾಡಕ್ಕೆ ಮನಸ್ಸು ಬರಲಪ್ಪ ಅಂತಾಳ. ನಾನು ವಿಡಿಯೋದಾಗ ಇನ್ವಾಲ್ವ್ ಹಾಕೀನಿ. ಅದು ಬಿಟ್ಟು ವಿಡಿಯೋ ಮಾಡಬೇಕು ಸೋಷಿಯಲ್ ಮೀಡಿಯಾದಾಗ ಹೆವಿ ಒಂದು. ಇನ್ನೊಂದು ಹೇಳ್ಬೇಕಂದ್ರಿ, ನನಗಿಂತ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಇವರಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕು, ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಮಾಡಬೇಕು, ಅದನ್ನ ಮಾಡ್ಬೇಕು, ಇದು ಮಾಡ್ಬೇಕು, ಹೊಸ ಡಿಫ್ರೆಂಟ್ ಆಗಿ ತಮ್ಮ ಏನದ. ಆದ್ರೆ ಏನೈತ್ರಿ, ನಾವು ಈಗ ಏನಪ್ಪ ಅಂತಂದ್ರೆ ಒಂದು ಏನು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಬಾವಿ ಒಳಗೆ ಒಂದು ಕಪ್ ಐತಿ, ಆ ಕಪ್ ಇದ್ದಂಗೆ ಆಗಿಬಿಟ್ಟಿವಿ ನಾವೀಗ. ಅದನ್ನ ಬಿಟ್ಟು ಎಲ್ಲಿ ಹೊರಗೆ ಬರಕ್ಕೆ ಆಗ್ಲಾರ್ದ ಒಂದು ಚೌಕಟ್ಟಿನಾಗ ಅದೇ ನಾನು. ಸೊ ನಾನು ಅಷ್ಟು ದಿಗ್ಬಂಧನ ಒಳಗದೇನಿ. ಹಿಂಗಾಗಿ ನಾನು ವಿಡಿಯೋದಾಗ ಜಾಸ್ತಿ ಕಾಣಿಸ್ಕೊಳಕ್ಕೆ ಇಷ್ಟಪಡಲ್ಲ. ಅದು ಬಿಟ್ಟರೆ ಓಪನ್ ಆಗಿ ಹೇಳ್ತೀನಿ, ನನಗೂ ವಿಡಿಯೋ ಮಾಡೋಕೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತಿ. ಅದಕ್ಕೂ ಒಂದು ಟೈಮಿಂಗ್ ಬರತ್ತಿ, ಕಂಟಿನ್ಯೂ ನಾನು ವಿಡಿಯೋ ಮಾಡಕ್ಕೆ. ಹೌದಾ? ರೀಲ್ಸ್ ಆಗಲಿ ಅದರ್ವೈಸ್ ಬೇಕಾದಾಗಲಿ ಮಾಡಕ್ಕೆ ಟೈಮ್ ಬರತ್ತಿ. ಆ ಟೈಮ್ದಾಗ 100-200% ಈಕಿನ ಮೀರ್ಸ್ಕೊಂಡಂಗೆ ವಿಡಿಯೋ ಮಾಡ್ತೇನೆ ನಾನು. ಹೇಳ್ಯಾರಿ ನೀನು ಅರ್ಜುನ್ ಅಫಿಷಿಯಲ್ ಬಿಟ್ಟು ನಾ ಸಪ್ರೇಟ್ ಅಕೌಂಟ್ ತಗೋದ ನೀನು ಕ್ರಾಸ್ ಮಾಡ್ತೀನಿ ಅಂತ. ಈಗೂ ನನ್ನ ID ಹೆಸರು ಹೇಳಿನಂದ್ರೆ ಇಲ್ಲ, ನನ್ನ ID ಹೆಸರು ಇದು ಬಿಡಲಿ. ನನ್ನ ID ಹೆಸರು ಏನಾರ ನಾ ಜೇರ್ಕರ್ತ ಹೇಳಿನಂದ್ರೆ ಇದ್ರಾಗ ಫಾಲೋ ಮಾಡೋರು ಭಾಳ ಜನ ಅದಾರ. ಹೇಳ್ರಿ ಹೆಂಗಿದ್ರು ನಿನ್ನ ID ನಂದ ಇದ್ರಾಗ ಹೇಳೇನ ನೀ ಫಾಲೋ ಮಾಡಿಸ್ಕೊಳ್ಳಲ್ಲ.
ಸ್ವಂತ ಅಯ್ಯಪ್ಪ ನಂದ್ರ ಹೇಳಿ ಫಾಲೋ ಮಾಡಿಸ್ಕೋಬೇಡ ನೀನು. ನಾನು ಯಾವ್ದೇ ರೀತಿ ನೀನ್ ಇನ್ಸ್ಟಾ ಥ್ರೂ ನಾ ಏನ್ ತೊಗೊಳತಿಲ್ಲ, ಇನ್ಫ್ಲೂಯೆನ್ಸ್ ತೊಗೊಳತಿಲ್ಲ, ಪ್ರಮೋಷನ್ ತೊಗೊಳಕತ್ತಿಲ್ಲ, ಮೆನ್ಷನ್ ಮಾಡ್ಕೋಬಾರ್ದು, ಏನು ಮಾಡಬಾರ್ದು. ಓಕೆ, ಏನು ಮೆನ್ಷನ್ ಮಾಡ್ಕೋದಿಲ್ರಿ. ಯೂಟ್ಯೂಬ್ ಹೌದಾ, ನಿಮ್ದವ್ರ ಇಬ್ಬರದು ಐತಿ ಅದು, ಇಬ್ಬರದು ಇದು ಓಕೆ. ಇದ್ರಾಗ ಹೇಳ್ತೀನಿ, ಅದು ಬಿಟ್ರೆ ಅದ್ರಾಗ ಹೇಳೋದಿಲ್ಲ. ಯೂಟ್ಯೂಬ್ದಾಗ ಹೇಳ್ತೀನಿ ಕೇಳ್ರಿ, ನಂದ ಐಡಿ ಐತಿ, ಯಾರ್ಯಾರು ಫಾಲೋ ಮಾಡ್ತಂತೀರಿ ಅವ್ರಿಗೆ ಅಷ್ಟ ನಾನು ಏನ್ ಮಾಡ್ತೀನಿ ಸಜೆಷನ್ ಕೊಡ್ತೀನಿ, ಫಾಲೋ ಮಾಡ್ತೀನಿ. ಹೇಳಂಗಿಲ್ರಿ ನವಲಿಗಿರಿತು ಇರ್ಲಿಲ್ಲ ನಮಸ್ಕಾರ ಮಾಡಿ ಇರ್ಲಿ. ಯಾರ್ಯಾರು ನನ್ನ ಐಡಿಯಾನ ಫಾಲೋ ಮಾಡ್ತೀನಂತ ಅಂತೀರಿ ಅವ್ರಿಗೆ ಅಷ್ಟ ನಾನು ಐಡಿ ಹೇಳ್ತೀನಿ. ಫಾಲೋ ಮಾಡ್ತೀನಂದವ್ರು ಮೆಸೇಜ್ ಮಾಡ್ರಿ ಅನ್ಕೊಂಡ್ರು. ಸೊ ಮಾಡ್ರಿ ಏನಪ್ಪ, ನನಗೆ ಗೊತ್ತ ನೀ ಹಿಂಗ ಹೇಳಕ್ ತಗೋತಿ ಫಾಲೋವರ್ಸ್ ಅಂತ ಹೇಳಿ. ಇಲ್ಲ ಬಿಡ್ರಿ, ಮಾಡಕ್ ಹೋಗ್ಬೇಡ. ನಾನು ಸ್ವಂತ ವಿಡಿಯೋ ಮಾಡ್ತಾನ, ನನ್ಗೆ ಯಾರು ಫಾಲೋ ಮಾಡಕ್ ಹೋಗ್ಬೇಡ್ರಿ ಆಯ್ತಾ. ಇನ್ನೂ ಭಾಳ ವರ್ಷ ಐತಾಡ್ರಿ ಅಲ್ಲಿ ಮಟ್ಟ ನಂದೆಲ್ಲೂ ಹೋಗಿರ್ಬೇಕು. ನಿನ್ನ ಮನಸ್ಸಾಕ್ಷಿ ಮುಟ್ಕೊಂಡ, ಮನಸ್ಸಾಕ್ಷಿ ಸಾಕ್ಷಿ ಮುಟ್ಕೊಂಡ ಕರೆಕ್ಟ್ ಆಗಿ ಹೇಳ. ಅರ್ಜುಶ್ವರ ಆಫೀಸಿಯಲ್ಗಿಂತ ಮುಂಚೆ ಅದನ್ನ ಯಾರು ಯೂಸ್ ಮಾಡ್ತಿರು, ಏನ್ ಮಾಡ್ತಾರ ಅಂತೇಳಿ. ಅರ್ಜುಶ್ವರ ಆಫೀಸಿಯಲ್ಗಿಂತ ಮುಂಚೆ ಇವರ ಮಾಡ್ತಿದ್ರು, ಇವರ ಮೋಟಿವೇಶನ್ ಕೊಡ್ತಿದ್ರು. ಅದು ಬೇರೆ ಏನೋ ಅಕೌಂಟ್ ಹೆಸರು ಏನೋ ಸೋಲ್ಜರ್ ಅಂತ ಏನೋ ಗಡಿನಾಡ ಸೈನಿಕ ಅಂತ ಇಟ್ಟಿದ್ರು ನಾನು ಅಂತಿತ್ತು. ಇವ್ರು ಮಾಡ್ತಿದ್ರು. ಆಮೇಲೆ ಕಾರಣಾಂತರಗಳಿಂದ ಬಿಟ್ರು. ನಂಗೆ 50K ಏನೋ 45K ಸಮಥಿಂಗ್ ಆಗಿತ್ತು, ಕೊಟ್ಟಾರ್ರಿ. ನಾನು 45ರಿಂದ 50K ಆಗೋ ಮಟ್ಟ ಸಪೋರ್ಟ್ ಮಾಡ್ತೀನಿ. ನಿಂದೇನು ಋಣ ನಾ ಇಟ್ಕೊಳಂಗಿಲ್ಲ. ಆಮೇಲೆ ನಿಂದಿ ನನ್ನ ನಾನು ಋಣದಲ್ಲೇ ಬೆಳೆಯುವಂತ ವ್ಯಕ್ತಿ ಅಲ್ಲ ಮಗು. ನಾನು ಋಣದಲ್ಲಿ ಬೆಳೆಯುವಂತ ವ್ಯಕ್ತಿ ಅಲ್ಲ. ನನ್ನ ಋಣ ನಿನಗೆ ಬೇಡಿಲ್ಲ. ನೀನು ಸ್ವಂತ ಬುದ್ಧಿಯಿಂದ ಒಂದು ರೀಲ್ ಅನ್ನ ಖುದ್ದು ಕ್ಯಾಮ್ರಾ ಹಿಡಿದ ಎಫೆಕ್ಟ್ ಹಾಕಿ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಹಾಕುವಷ್ಟು ಐತಿ ನಿನ್ ಕೆಪಾಸಿಟಿ. ನಾ ಎಡಿಟ್ ಮಾಡ್ಲದ ಹಾಕಿದ್ರು ಅವ್ರು ನೋಡ್ತಾರ, ಗೊತ್ತ ನನಗೆ. ಎಡಿಟ್ ಮಾಡ್ತೀನಿ. ನೀನೆಲ್ಲ ಮನೆ ಹೇಳ್ಕೊಟ್ಟಿಲ್ಲ ನಂಗೆ. ಬರೀ ಡೌಗಳು ಹೇಳ್ಕೊಟ್ಟಾರಿ ನಂಗೆ ಹೆಂಗ್ ಮಾಡ್ಬೇಕಂತ ಹೇಳಿ. ಅಷ್ಟೋ ಎಷ್ಟೋ ಗೊತ್ತಾಗಿತ್ತು. ಇಷ್ಟು ಮಾಲ್ ತಿಳ್ಕೊ, ಬೆಳೆಸ್ಬೇಕಂತೀನ ನಿನಗೆ ಕಲಿಸ್ಕೊಡ್ಬೇಕಂತೀನ. ಕಲಿಸ್ಕೊಡ್ ನಿನ್ ಬಿಟ್ಟು ನಂಗೇನು ಇಲ್ಲ ಬಿಡು. ಡವ್ ಏನ್ ಕಡಿಮೆ ಇಲ್ಲ. ಆದ್ ಬಿಡುವ ನೋಡ್ರಿ, ಗೇಮ್ ಚಾಲೆಂಜ್ ನಾವ್ ಬೆಳಿಗಿಂತ ಮುಂಚೆ ನಾವ್ ಬೆಳೆದಂಕಿ ಇದ್ದ ಇರತ್ತೆ. ನಾವ್ ಬೆಳೆದ ಮೇಲೆ ನಮ್ ಜೊತೆ ಇರೋರನ್ನ ಬೆಳೆಸ್ಬೇಕಂತ ನನ್ನ ಉದ್ದೇಶ. ಹಳ್ಳಿಯಿಂದ ಬಂದ ಹುಡುಗಿ ಆಕಿನೂ 4 ಜನ ಗುರುತಿಸ್ಲಿ, ಹೌದಾ, ಒಂದು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಲಿ ಅಂತೇಳಿ ಕಿಶನ್ ಸೋಷಿಯಲ್ ಮೀಡಿಯಾದಾಗ ಇನ್ವಾಲ್ವ್ ಮಾಡಿದ್ದೀನಿ. ನಾನು ಮಾಡೋಕ್ಕಾಗ್ಲಾರಂಥ ವಿಡಿಯೋಗಳನ್ನು ಈಗಿನ ಕಡೆಯಿಂದ ಮಾಡಿಸ್ತೀನಿ. ಹುಡುಗರಿಗೆ ಮುಟ್ಟುವಂಥ ಸಂದೇಶ ಮುಟ್ಬೇಕಂತೇಳಿ. ಓಕೆ, ಆಲ್ಮೋಸ್ಟ್ ಈಗ ಇತ್ತೀಚೆಗೆ ವಿಡಿಯೋ ಮಾಡಬಲ್ಲಿ. ಅದಕ್ಕೆ ಕಾರಣ ಏನಿಲ್ಲ, ಯಾವುದೇ ರೀತಿ ಜಾಬ್ ಅದು ಅಪ್ಲಿಕೇಶನ್ ಕರೆದಿಲ್ಲ. ಸೊ ಕರೆದ್ರೆ ಮಾಡಿಸ್ಬೇಕಂತ ಸುಮ್ಮನಿದ್ದೀವಿ. ಅದು ಬಿಟ್ಟರೆ ಮತ್ತೇನಿಲ್ಲ. ನಾ ರೀಲ್ಸ್ ಮಾಡಕ್ಕೆ ನಮ್ಮ ತಮ್ಮಗಳಿಗೆ ಇಷ್ಟ ಆಗಿಲ್ಲ. ಅಕ್ಕ ರೀಲ್ಸ್ ನಿಂಗೆ ಚಂದಾಗಲ್ಲಕ್ಕ, ನಿಮ್ ಮೋಟಿವೇಶನ್ ಮಾಡಕ್ಕ. ನಾ ಸ್ವಚ್ಛ ಹೇಳ್ತೀನಿ ಆಕಿಗೆ. ನನಗೂ ಓನ್ ವಾಯ್ಸ್ ಅಂದ್ರೆ ಭಾಳ ಇಷ್ಟ. ಆಕಿನ ಕಡೆ ಮಾಡ್ಸ್ಬೇಕಂದ್ರೆ ಆದ್ರೆ ಆಕಿಗೆ ಈಗ ನನಗೆ ರೀಲ್ಸ್ ಮಾಡ್ಬೇಕಂತ ಭಾಳ ಇಷ್ಟ ಆಕಿಗೆ. ಬಟ್ ರೀಲ್ಸ್ ನನಗೂ ಇಷ್ಟನ. ಬಟ್ ನನಗಿಷ್ಟ ಅನ್ನೋದಕ್ಕಿಂತನ 4 ಜನ ನೋಡಿ ಏನು ರೆಸ್ಪಾನ್ಸ್ ಬರತ್ತೆ ಅದ್ರ ತಕ್ಕ ಮಾಡಿದ್ರೆ ಓಕೆ. ಅದು ನಮ್ಮ ಸಂಸ್ಕೃತಿ ಬಿಡಕ್ಕೆ ಹೋಗ್ಬಾರ್ದು ನಾವು. ಮೇನ್ ನನ್ನ ಉದ್ದೇಶ ಇದು, ಹೌದಾ. ಯಾತ್ ಥರ ಡ್ರೆಸ್ ಹಾಕೊಂಡು ಮಾಡೋದು ಸರಿ ಕಾಣಲ್ಲ. ಮಾಡಿದ್ರೆ ಚಂದ ಡ್ರೆಸ್ ಸೀರೆ ಉಟ್ಕೊಂಡೆಲ್ಲ ಫುಲ್ ಡ್ರೆಸ್ ಹಾಕೊಂಡ್ಬಿಟ್ಟ ಚಂದಾಗೆ ಮಾಡಿದ್ರೆ 4 ಜನ ಹೌದಪ್ಪ ಅನ್ಬೇಕು, ಹೌದಾ. ಅದು ಬಿಟ್ರೆ ಇದೇ ನೀನು ಪ್ಯಾಲ್ ಎಲ್ಲಿಂದ ಬತ್ತಿದ ಅನ್ಬಾರ್ದು. ಇಲ್ಲ ಹೇಳ್ತೀನಿ ನಾನು ಹಂಗಂತಾರತ್ನ. ಅದಕ್ಕೆ ರೆಡಿ ಆಗಿದ್ರು ಅಷ್ಟ ಮಾಡ್ತೀರಿ, ಇಲ್ಲಿಕಂತ ಮಾಡೋದು ಎಲ್ಲಿ ಬಿಡೋಲ್ಲ. ಓಕೆ, ಇದೆಲ್ಲ ಇಲ್ರಿ. ಮತ್ತು ಇನ್ನೂರು ನನ್ನ ಕೈ ಹಿಡಿತೆ. ನಮ್ಮ ಚಾನಲನ್ನ ಈಗ 2-3 ದಿನದಿಂದ ನಾನು ಅಬ್ಸರ್ವ್ ಮಾಡತ್ತೀನಿ. ಭಾಳ ಜನ ಸಪೋರ್ಟ್ ಮಾಡತ್ತೀರಿ, ಒಳ್ಳೆ ರೀತಿಯಿಂದ ಬೆಳೆದೈತಿ. ನಿನಗೆ ಅಷ್ಟು ಎತ್ತರ ಆಗೋ ಒಂದು ಹುಮ್ಮಸ್ ಇತ್ತಂದ್ರೆ ನಾನು ಡೌನ್ ಆಗ್ತೀನಿ, ನೀನ ಎತ್ತರ ಆಗ್ತೀವಿ. ಓಕೆ, ನೀವು ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ, ಕಾಮೆಂಟ್ ಮಾಡ್ರಿ, ಹೌದಾ. ಸಬ್ಸ್ಕ್ರೈಬ್ ಅದು ಓಕೆ ಓಕೆ ಓಕೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹೌದಾ. ಹೊಸ ಹೊಸ ವಿಡಿಯೋ ಯಾವ್ಯಾವ ಅಪ್ಡೇಟ್ ಹಾಕ್ತಿರ್ತೀವಿ. ಹೆಬ್ಬಟ್ಟ ಬಾ ನಮ್ಮ ಹೆಬ್ಬಟ್ಟ ಬಿಡಪ್ಪ. ಹೆಬ್ಬಟ್ಟಿಂದ ಈ ಹೆಬ್ಬಟ್ಟು ಇರ್ಲಿಕ್ಕಂದ್ರೆ ಏನು ನಡೆಯಂಗಿಲ್ಲ ಈಗ. ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮದು ವಿಡಿಯೋ ಹೆಂಗಾಗೈತೆ ಅಂತೇಳಿ ಕಾಮೆಂಟ್ ಮಾಡಿರಿ. ಲೈಕ್ ಅನ್ಕೆ ನೀವು ಮಾಡ್ತೀರಿ ಇಷ್ಟ ಆಗಿದ್ರೆ, ಹೌದಾ. ಮತ್ತು ಏನಾರ ಒಳ್ಳೆ ಟಿಪ್ಸನ್ನು ಕೊಡ್ರಿ, ನಿಮ್ಮ ಮುಂದೆ ಹೊಸ ನಾವು ತರ್ತೀವಿ. ಆಲ್ಮೋಸ್ಟ್ ನಾವು ತರೋ ಶೈಲಿ ಹೆಂಗೆ ಉತ್ತರ ಕರ್ನಾಟಕ ಸ್ಟೈಲಾಗಿ ಇರತ್ತಿ. ಹಂಗೆ ಹಿಂಗೆ ಬೆಣ್ಣೆ ಹಚ್ಚಿ ಮಾತಾಡಕ್ಕೆ ಬರೋದಿಲ್ರಿ. ನಾವು ನಾರ್ಮಲಾಗ ಮಾತಾಡ್ತೀವಿ. ಆದರೆ ಕೆಲವೊಂದು ಜನಕ್ಕೆ ಏನು ಅನಿಸ್ತೈತಿ, ಓವರ್ ಆ್ಯಕ್ಟಿಂಗ್ ಅನಿಸ್ತೈತಿ. ಅದು ಕಟ್ ಆಗೋದೈತಿ ಇಲ್ಲಿನಂದ. ನಾನು ಇಂಪಾರ್ಟೆಂಟ್ಲಿ ಬರ್ಬೇಕಿದ್ರಾಗ. ಹಾಂ, ಸೊ ಏನ ಓವರ್ ಆ್ಯಕ್ಟಿಂಗ್ ಅಂತಾರೆ. ನಾವು ಇರೋದ ಹಿಂಗೆ, ಯಾರ ಸಂಬಂಧ ನಾವು ಚೇಂಜ್ ಆಗೋಕ್ಕಾಗಲ್ಲ. ನಮ್ಮ ಆ್ಯಕ್ಟಿಂಗ್ ಬರೋದು ಹಿಂಗೆ, ನಾವು ಮಾತಾಡೋದು ಹಿಂಗೆ. ತಪ್ಪಿದ್ರೆ ಹೊಟ್ಟೆ ಹಾಕೋರಿ, ಇರ್ಲಿಕ್ಕಂದ್ರೆ ಚಂದಾಗಿ ನಕ್ಕೊಂತ ವಿಡಿಯೋ ನೋಡ್ರಿ. ಬಸ್ ಇಷ್ಟ ಆಯ್ತು. ನಾನು ಈಗ ಗೇಮ್ ಸ್ಟಾರ್ಟ್ ಮಾಡೋಣ್ರಿ. ಗೇಮ್ ಚಾಲೆಂಜಿಗೆ ಗೇಮ್ ಏನಪ್ಪ ಚಾಲೆಂಜ್ ಆಯ್ತಂದ್ರೆ
ಈಗ ಏನಂತಾರ ಹೇಳಿದ್ರ ಸರಿ ಕಾಣಲ್ರಿ. ಈಗ ಪ್ರಿಪೇರ್ ಮಾಡ್ಕೊತಾನೆ ಅದನ್ನ ಸೆಟ್ ಮಾಡು. ನಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಇಬ್ಬರು ಅದೀವಿ, ಹೌದಾ? ಹಿಂಗಿಡಿ ನಾವು ಇಬ್ಬರು ಅದೀವಿ, ನಮಗೆ ಥರ್ಡ್ ಪರ್ಸನ್ ಇಲ್ಲ ಕ್ಯಾಮ್ರಾ ಹಿಡ್ಯಾಕ ಅಂತೇಳಿ. ಹಂಗೇನಾರು ಇದ್ರೆ ನಾವು ಏನು ಮಾಡ್ತಿದ್ವಿ, ಅವ್ರನ್ನ ಹಿಡ್ಯಾಕ ಕೊಟ್ಟ ಏನಾರ ಹರಸಾಹಸ ಮಾಡ್ಬೋದಾಗಿತ್ತ. ಯಾರೂ ಇರ್ಲಾರ ಕಾರಣಕ್ಕೆ ಈಕಿಗೆ ನನಗೆ ಈಕಿ ನಮ್ಮ ಇಬ್ಬರಿಗೆ ಬಿಟ್ರೆ ಇದೊಂದು ರಿಂಗ್ ಲೈಟ, ಇದೊಂದು ಸ್ಟ್ಯಾಂಡ್ ಇದೈತಿ. ಇದೇನು ಮಾಡ್ತೀವಿ ನಾವು ಎಲ್ಲಾರ ಒಂದು ಕಡೆ ಸೆಟ್ ಮಾಡಿ ಒಂದು ಗೇಮ್ ಸ್ಟಾರ್ಟ್ ಮಾಡ್ತೀವಿ. ಹೆಂಗೈತೆ ಅಂತೇಳಿ ಗೇಮ್ ನೋಡ್ಬಿಟ್ಟು ಲಾಸ್ಟ್ ನೀವು ಫುಲ್ ಪೂರ್ತಿ ವಿಡಿಯೋ ನೋಡ್ರಿ. ಫಸ್ಟ್ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ವಿಡಿಯೋ ಹೆಂಗಾಗೈತೆ ಅಂತೇಳಿ ಕಾಮೆಂಟ್ ಮಾಡ್ರಿ. ನೀವು ಮತ್ತೆ ಮುಂದಿನ ಸಂಡೇ ಏನು ವಿಡಿಯೋ ಸ್ವಲ್ಪ ಗೇಮ್ ಮಾಡ್ಬೇಕಂತ ಹೇಳ್ರಿ. ನಮ್ಮಿಂದ ಆದ್ರ ನಾವು 100% ಮಾಡಿ ನಿಮ್ಮೊಂದು ತರ್ತೀವಿ. ನೆಕ್ಸ್ಟ್ ಸಂಡೇ ಲಾಗ್ ಏನಂತ ಅಡ್ವಾನ್ಸ್ ಹೇಳ್ಬಿಡ್ರಿ. ದಿವಸ ನೀವು ಹೇಳ್ರಿ, ನಾವು ಅದ್ರಾಗ ಚಾಯ್ಸ್ ಮಾಡ್ತೀವಿ. ಮತ್ತು ಏನಾರ ಹೊಸ ವಿಡಿಯೋ ಮಾಡಿ ಹಾಕ್ತಿರ್ತೀವಿ. ಬಟ್ ನಮಗೆ ಐಡಿಯಾ ಭಾಳ ಕಡಿಮೆ ಬರ್ತಾವ್ರಿ. ಐಡಿಯಾ ಏನು ಮಾಡ್ತವೆ, ಲಾಗ್ ಮಾಡೋಕ್ಕೆ ಐಡಿಯಾ ಭಾಳ ಕಡಿಮೆ ಬರ್ತವೆ. ಹೇಳ್ಬೇಕಂದ್ರೆ ನಾನು ಕೆಲಸದ ಮನುಷ್ಯ, ಕೆಲಸ ಮಾಡಿದ ಮೇಲೆ ನಾನು ವಿಡಿಯೋ ಪ್ರಿಫರೆನ್ಸ್ ಕೊಡ್ತೇನೆ. ಸೊ ಅದಕ್ಕೆ ಏನಾಗುತ್ತೆ, ಕೆಲಸದ ಮೇಲೆದಾಗ ಎಲ್ಲ ಇದ್ರ ಬಗ್ಗೆ ಐಡಿಯಾ ಮಾಡೋಕ್ಕೆ ನಮಗಾಗಲ್ಲ. ಕೆಲಸ ಮಾಡೋ ಟೈಮ್ದಾಗ ಕೆಲಸನ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ನಾನು ವಿಡಿಯೋಗೆ ಫೋಕಸ್ ಕಡಿಮೆ ಕೊಡ್ತೀನಿ. ಹೀಗಾಗಿ ಒಂದು ದಿನ ಬಿಟ್ಟು ಒಂದು ದಿನ, 2 ದಿನ ಬಿಟ್ಟು ಒಂದು ದಿನ ವಿಡಿಯೋ ಬರ್ತಾವೆ ನಮ್ಮ. ದಿವಸ ಯಾಕೆ ವಿಡಿಯೋ ಬರ್ತಿಲ್ಲ ಅಂದ್ರೆ ಇದೇ ಕಾರಣ. ನಮಗೆ ಟಾಪಿಕ್ ಸಿಗಲ್ಲ ಏನು ಮಾಡ್ಬೇಕಂತೇಳಿ. ನಮಗೆ ಏನೇನಾರ ಮಾಡೋಕೆ ಮನಸ್ಸು ಬರೋಂಗಿಲ್ಲ, ಒಪ್ಪೋದಿಲ್ಲ ಮನಸ್ಸು. ಇವರ ತಪ್ಪಿ ಈ ಡ್ಯೂಟಿಗೆ ಹೋಗ್ಯಾರ್ರಿ. ಅವ್ರ ಹೇಳ್ಬೇಕಂದ್ರೆ ಸಾಲಿ ಮಾಸ್ತರ್ ಆಗ್ಬೇಕತ್ರಿ. ಯಾಕಂತ ತಿಳ್ಕೊರಿ, ಹೇಳಕತ್ರ ಅಂದ್ರೆ ಭಾಳ ಕೆಟ್ಟ ಹೇಳ್ತಾರ್ರಿ. ಹೆವಿ ಹೇಳತ್ತಾರಿ. ನನ್ನ ಕೈ ಗದ್ಗದ್ ನಡಕತ್ತವ್ರಿ. ಇಷ್ಟ ಹೇಳ್ತಾರ್ರಿ. ಸ್ವಲ್ಪ ಭಾಳ ಡೀಪ್ ಅಂದ್ರೆ ಭಾಳ ಇಷ್ಟ ಅಂತಾರ ನನಗೆ. ಅದ ಹೇಳ್ತೀನಿ, ಭಾಳ ಡೀಪ್ ಆಗಿ ಹೋಗ್ಬಿಡ್ತಾರ್ರಿ. ಡೀಪ್ ಆಗಿ ಸದ್ದ ಹಿಂಗ ಹೇಳ್ಕೊತ ಕೂತ್ರ ಇದು ನಾ ಗೇಮ್ ಮಾಡಂಗಿಲ್ರಿ. ಇವ್ರದ ಕೇಳ್ಬೇಕು ಇಲ್ರಿ. 100% ಗೇಮ್ ಮಾಡ್ತೀನಿ. ಯಾರಿಗೆ ಕಟ್ಕೊಂಡ್ಸ್ತಾರ ನೋಡಕ್ರಿ. ಬರ್ರಿ ಹೋಗುನ್ ಸ್ಟಾರ್ಟ್. ಈಗ ಫಸ್ಟ್ ಗೇಮ್ ಎಕ್ಸ್ಪ್ಲೇನ್ ಏಕೆ ಮಾಡ್ತಾರ್ರಿ? ಗೇಮ್ ಸ್ಟಾರ್ಟ್ ಮಾಡಂತ ನಾನು ಹೇಳಿದ್ದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹುಂಚಿಕಪ್ಪರ ಹಳ್ಳರ ತಗೋಬೇಕಂತ ಮಾಡಿದ್ದೆ. ಹುಂಚಿಕಪ್ಪನು ಇಲ್ಲ, ಹಳ್ಳ ಕೆಳಗೆ ಹೋಗಿ ಆರ್ಸ್ಕೊಂಬರ್ಬೇಕು. ಅಲ್ಲಿ ಶೇಂಗಾ ಅದಾವ. ಶೇಂಗಾ ತಗೊಂಡ್ಬರ್ತೇನೆ. ನಾನ 5 ಸರಿ ಹಿಡಿತೇನೆ. ಹಿಂಗ್ ಹಿಡದ ಸರಿ ಬೆಸ. ನಾ ಈಗ ಇಲ್ಲಿ ಹಿಡದ ಹಿಂಗ್ ಹಿಡಿತೇನಿ. ನೀ ಅದ್ರೊಳಗ ಸರಿ ಅದಾವ ಬೆಸ ಅದಾವ ಅಂತ ಹೇಳ್ಬೇಕು. ನಾನ್ 2 ಸರಿ ಹಿಡಿತೀನಿ, 5 ಸರಿ ಹಿಡಿತೀನಿ. 5 ಸರಿ ಒಳಗ ನೀ ಎಷ್ಟು ಸರಿ ಕರೆಕ್ಟ್ ಹೇಳ್ತಿ ಅದನ್ನ ಲೆಕ್ಕ ಕೌಂಟ್ ಇಡೋದು. ಆಮೇಲೆ ನೀ 5 ಸರಿ ಹಿಡಿ, ಅದ್ರೊಳಗ್ ನಾ ಎಷ್ಟು ಕರೆಕ್ಟ್ ಹೇಳ್ತೇನಿ ಅದನ್ನ ಕೌಂಟ್ ಇಡೋದು. ಈಗ ನಾನ್ ನಿನ್ಕಿತ ಕಡಿಮೆ ಹೇಳಿದೆ, ನೀ 3 ಸರಿ ಕರೆಕ್ಟ್ ಹೇಳಿದಿ, ನಾ 2 ಸರಿ ಕರೆಕ್ಟ್ ಹೇಳಿದೆ. ನೀ ಹೊಡಿಬೇಕು, ನಾ ಹೊಡ್ಸ್ಕೋತೇನೆ. ಹಿಂಗ ಬಸ್ಸಿದು. ನಾ ಏನಾರ 3 ಸಲ ಕರೆಕ್ಟ್ ಹೇಳಿ 2 ಸಲ ಹೇಳಿದೆ ಅಂದ್ರೆ ನೀ ಬಸ್ಸಿದು, ನಾ ಬಿಡಿದು. ಬೆಬ್ಬೆ ಗಣ್ಣಿಡ್ದ ಕೈ ಇದು ನೆನಪಿರ್ಲಿ. ಸಾವಕಾಶ ಹೊಡಿಬೇಕಾ? ಆಟ ಅಂತ ಬಂದ್ಮೇಲೆ ಆಟ ಅಂದ್ರೆ ನೀವು ಬಾಕೆಟ್ ಹೊಡಿತೀವಿ. ಸಾವಕಾಶ ಜೋರಾಗಿಲ್ಲ. ನೀನು ಹೊಡಿಬೋದು. ಉತ್ತರ ಕನ್ನಡ ರೊಟ್ಟಿ ಬಿಡದ ಕೈ. ನೀನು ರೊಟ್ಟಿ ಬಿಡದಕ್ಕೆ ಪಡ ಹೊಡಿತೀವಿ. ನೋಡೋಣ ಯಾರು ಹೇಳ್ಕೊಡ್ತಾರ ಅಂತ. ತಪ್ಪಿಸ್ಕೊಂಡ್ಬಿಡ್ತೀವಿ ಬಡಕ್ಕನ. ತೊಯಲ್ಲ ನಿನ್ನ ಶೇಂಗಾಗಳೆಲ್ಲ ಗೆಲ್ಲನ ಯಾರ ತಗೋ. ಎಲ್ಲ ಐಟಮ್ ತಗೊಂಬ. ನಿನ್ನ ಇವತ್ತು ತಗೋ. ಫಸ್ಟ್ ನೀನ ಹಿಡಿ. ಎಷ್ಟು ಅಷ್ಟು ಲೆಕ್ಕ ಮಾಡೋದಿಲ್ಲ ಅವನ್ನ. ಸರಿ ಬೇಸ. ಇವ ಶೇಂಗಾ ಕಾಳ್ರಿ. ಶೇಂಗಾ ಕಾಳ್ದಾವು. ಶೇಂಗಾ ಕಾಳಿಂದ ಇವತ್ತು ಕೈ ಕಾಸ್ತ ನೋಡ್ರಿ. ಹೆಂಗ್ ಕಾಸ್ತೀನ, ಹೌದಾ? ನಾನೇ ಫಸ್ಟ್ ಮಾಡ್ಬೇಕನ್ನ. ಹಿಂದ ಮಾಡ್ಬೋದಲ್ಲ. ಕೆಳಗೆ ಬಿದ್ದು ಗಪ್ ಮತ್ ಕೆಳಗೆ ಬಿತ್ತ. ಇಲ್ಲಿ ಬತ್ತ ನೀ ಹಿಡಿಯೋ ಬರೇ ಚಿನ್ನದ್ ಮಾಡ್ತಿ ಕಿಬ್ಬಿದ್ದವತ್ತು. ಹಂಗಿಲ್ಲ, ಒಂದ ಕೈ ಹಿಡಿಯ. ಒಂದ ಕೈ ಹಿಡ್ಬೇಕು. ಗಪ್ ಯವ್ವೋ ಗಪ್ಪ. ಸರಿ ಬೆಸ. ಹಿಂಗ ಹೇಳ್ಬೇಕು. ಒಂದ ಕೈ ಹಿಡಿಯ. ಸರಿ ಬೆಸ. ಸರಿ ಸರಿ ಅಲ್ಲ. ಒಂದ್ ಗೆದ್ದೆ. ಇರ್ಲಿ. ಸರಿ ಬೆಸ. ಸರಿ ಈಗ ಸರಿ ಅಲ್ಲ. ಯಾರು 3 ಆಗ್ಬೇಕಂದಲ್ಲ ನೀನು? 5 ಸಲ ನೀ ಹಿಡಿ, 2 ಸಲ ಅದು. ಈಗ ಬೆಸ. ಸರಿ. ಒಂದ್ಸಲ ಸೋತ. ಒಂದಾತ. ಶೇಂಗಾ ಇದು ಎಷ್ಟು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇಲ್ಲ ಹಂಗಿಲ್ಲ ನೀ ಎಲ್ಲ ತಿತ್ತಿ. 3 ಆಗ್ಯಾವ ಆಟ ಟೋಟಲ್. ನೆನ್ಪಿಟ್ಕೊ. ನೀನು 3 ಆಗ್ಯಾವ. 2 ಗೆದ್ದೀನಿ, 1 ಸೋತೀನಿ. ನೆನ್ಪಿಟ್ಕೊ. ಕೌಂಟ ಸಿಗೋಲ್ತಲ್ಲ. ಗಪ್ಪ. ಏನು ಬಿಡೋ ಮರ ನೆನಪು. ನೀ ಏನು ಒಟ್ಟ ತಿಗೆ ಏನು ಸಂಧಿ ಲೆಕ್ಕ ಬರ್ದಂಗ ಮಾಡ್ಯ. ಮದ್ವಿ ಲೆಕ್ಕ ಹಿಡಿ. ಬೆಸ. 3 ಸಲ ಕಟ್ಟದ. ನೀನು ಇನ್ನೊಂದ್ಸಲ ಐತಿ. 3 ಕರೆಕ್ಟ್ ಆಗ್ಯಾವ. ಆಮೇಲೆ ಮೋಸ ಮಾಡ್ಬೇಡ.
ಬೆಸನ 4 ಸಲ ಒಂದೇ ಸಲ ಸೋತೀನಿ ತಾ ಈಗ ನೀ ಮಾಡಕೇನ ಹೌದು ಮಾಡ ಪಟ ಪಟ ಮಾಡ ಜಗ್ ಬಿಡಿ ಜಗದ್ಗುರು ನಾ ಹೇಳಿದ ಕರೆ ಗುರು ಲಕ್ಕಮ್ಮ ನೋಡಿತಾಳೆ ಲಕ್ಕಮ್ಮ ಬೆಸ 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 ನಾ ಎಟ್ಟು ಹಿಡಿದಿವಲ್ಲಿ ಎಟ್ರ ಹಿಡಿಬೇಕು ಮತ್ ನಿನಗ್ಯಾರು ಒಂದ ಎಡ ಹಿಡಿ ಅಂತಾರ ಅದಕ್ಕೆ ಚಂದ ಅಪ್ಪು ಬೆಸ ಹೇಳಿ ನೆನಪಿರ್ಲಿ ಬೆಸ ಏನ ಸರಿ ಏನೇ ಬೆಸ ಹೇಳಿ ಸರಿ ಆಯ್ತದು ಸೋತಿ ನೋಡು ಒಂದೇ ಆಟಕ್ಕ ನೋಡ್ಗ ಬೇರಿಕೆ ಒಂದು ಎಡ ಹಿಡ್ದಕ್ ಗೊತ್ತಾಗಲ್ಲ ಒಂದ್ಸಲ ಸೋತಿಯ ಪಟ ಪಟ ನಾ ಚುಂಕು ಚುಂಕು ಮಾಡ್ಬೇಕೀಗ ಯೋ ಆಡಾಣಿ ನೀ ಹೆಂಗ್ ಬಿಡ್ತಿ ಹಂಗ ಬಾವ್ಕೋ ಅರ್ಥನ ಅವರ್ಲ ಚಿನಿಮಿಣಿ ಚಿಂತಾಮಣಿ ಕರೆ ಹೇಳೆ ಕನ್ಯಾಮಣಿ ಸಮ ಸಮ ಪಕ್ಕ ಈಕಿ ಇಡೀ 1 kg ಶೇಂಗಾನ ಹಿಡ್ದಾಳಪ್ಪ ಈಗ ತೋ 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 ಸಮ ಐತಿ ಯಸ್ ಐ ಮೀನ್ ಒಂದ್ ಚಿಂತಾಮಣಿ ಕೈ ಹಿಡ್ದಲ್ಲೇ ಕನ್ಯಾಮಣಿ ಚಿಂತಾಮಣಿ ಕನ್ಯಾಮಣಿ ಹಿಡಲನ ಒಂದೇ ಗೆದ್ದಿಯಾ 2 ಆಟ ಇರ್ಲಿ ಇಡಿ ಗಪ್ ಶೇಂಗಾದ ಹಿಂಡಿ ಆಗಿತ್ತದ ಹಂಗ ಗೊತ್ತ ಹಿಡಿದ್ರ ಹಿಡಿ ಹಿಡಿ ಹೇಳ ಹಿಡ್ದು ಬೆಸ ಬೆಸ ಪಟ ಪಟ ಇರು ಡೋಂಟ್ ವೇಸ್ಟ್ ದ ಟೈಮ್ ಸರಿ ಐತಿ 2 ಸಲ ಸೋತಿ ಒಂದೇ ಸಲ ಗೆದ್ದಿ ಬಡ್ಸ್ಕೊಳಕ್ ಫಿಕ್ಸ್ ಸಮ ಸಮ ಎಷ್ಟು ಅದು 2 ಸೋತು 2 ಗೆದ್ದು ಒಂದಾಯ್ತು ಫೈನಲ್ ಇನ್ನೇನು ಗೆದ್ರು ಅಷ್ಟ ಸೋತ ನಾನು 4 ಗೆದ್ದೀನಿ ಸಮ ತೆಗಿ ಏ ಏ ಹಾ ಕರೆಕ್ಟ್ 3 ಗೆದ್ದಿ ಆದ್ರೆ ನಾನು 4 ಗೆದ್ದೇನೆ ಓಕೆ ನೀ ಏನಂದಿ 3 ಗೆದ್ದರ ಇದು ತಂದಿ ಹಂಗ ಹೇಳಿಲ್ಲಪ್ಪಿ ನಿನಗಿಂತ ಫಸ್ಟ್ ನೀ ನಾ ಬಡ್ಸ್ಬೇಕು ಆಮೇಲೆ ನೀ ಬಡ್ಸ್ಕೋತೇನ ಆಮೇಲೆ ಮತ್ ಬೇಕಾದ್ರೆ ಆಡುದು ಈಗ ಒಂದೇ ಸಲ ಬಡ್ಸೋದು ಬಡ್ಸೋದು ಅಟ್ಟನ ಏ ಹಂಗಿಲ್ಲವಾ ಇಲ್ಲ ಈಗ 4 ಆಡಿ ಅದ ನೀ ಗೆದ್ದಿ ಫಸ್ಟ್ ನೀ ಹೊಡಿ 3 ಹೊಡಿದಿ ನಾ ಸೆಕೆಂಡ್ ಹೊಡಿತೇನೆ ಮತ್ ಹೊಸದ ಆಟ ನೀ ಹೆಣ್ಮಕ್ಳು ಇದಾರ ತೇಜ್ ಅದ್ರಿ ಹೊಡೆದ ಸಾಯ್ಬಿಡಕ್ಕೆ ನೀ ಹಾ ಶಾಣಕ್ಕಿದ್ಯಾ ಮತ್ತೆ ಅಲ್ಲಿಡು ದೆಬ್ಬೆ ಹಾಕೊಂಡು ಅವಾಗ ತಿನ್ನಕ್ ಬರೋದೆ ಹಾ ಸ್ಟಾರ್ಟ್ ಮಾಡೋಣ್ರಿ ಯಾರು ಹೆಣ್ತಾರ ನೋಡೋಣ ಈಗ ಅಥವಾ ನೀವ್ ಹೊಡ್ಯಾಕೇನೀಗ ನಾ ಮಾಡ್ಬೇಕಿದ್ದನ್ನ ಇರ್ಲಿಲ್ಲ 3 ಸಲ ಮಿಸ್ ಆದ್ರ ಮಿಸ್ 3 ಸಲ ಮಿಸ್ ಆದ್ರ 5 ಆಟ ಆಡೇನಿಲ್ಲ 5 ಸಲ ಆಟ ಆಡ್ಬೇಕು ನೋ 5 ಓನ್ಲಿ 3 ಸಲ ನೀನು 3 ಸಲ ಅಲ್ಲ ನೀನು ನಾ ಕರೆಕ್ಟ್ ಕೇಳಿ ಇದು ಆಟ ಅಲ್ಲ ಈ ಕರೆಕ್ಟ್ ಚಂದಾಗ ಹಿಂಗ ಬಸಿಬೇಕ ನೀ ಎತ್ತಗರ ಪೌಡರ್ ಹಚ್ಚಲೇನ್ ಕೈಗೆ ಹಂಗ ಆಡ ಸೊಕಾಸ್ ಹೊಡಿಯಲ್ಲ ನನ್ನ ಮೈಕ್ ಬಿದ್ದಿತ್ತು ಅಂತಿಲ್ಲ ಚಂದ ಬಸಿ ಯಾಕ ಸೀದಾ ಬಿಡಲ್ಲ ಇವಲ್ಲ ಈಗ ಎಷ್ಟು ಡಿಂಕ್ ಟಕ್ ಟಕ್ ಡಿಂಕ್ 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 ಟಕ್ ಟಕ್ ಈ ಶರಣಿ ಗುದ್ಲೇ ನನಗೆ ಏನ್ಕ ಹೊಡಿತೀಯ ಸೊಕಾಸ್ ಹೊಡಿ ಏನ ದೂರ ಸರಿಗಪ್ಪ ಏನ ಬೇಸಿ ಬೆಳಾತ ಗಪ್ ನೀ ಗಪ್ ಇಲ್ಲ ಇಲ್ಲ ಐತಿ ಇಲ್ಲ ಐತಿ ಇದು ಕೈ ಚಂದಾಗ ಮಾಡಕ್ ಬರಲ್ತು ನೀ ಯಾವ ತಪ್ಪಿಸ್ಕೊಳ ಹಿಂಗ ಇಲ್ಲಿ ತುಂಬ ಇಲ್ಲಿ ಹೊಡಿ ನೀನ್ ಒಂದು ಪಾಪ ಅಂತ ಬಿಟ್ಟು ತಗೋತೀರ ಎರಡು ಹಡಿ ಪಟಾಪಟ ಟೈಮ್ ವೇಸ್ಟ್ ಮಾಡಬಾರ್ದು 3 ನಿಲ್ ಹಿಡಿ ಹಿಡಿ ಇಲ್ಲ ಇಲ್ಲ ಗೆದ್ದಾರ ಅಟ್ಟ ಈಗ ಚರಣು ಹಿಡಿ 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 ನಾನು ನಿನ್ನಂಗೆ ನೋಡಿಯಂಗಲ್ವಾ ನೀ ಹೆಂಗೆ ನನಗೆ ಆಟ ಆಡಿದ ಕರೆ ಕಟ್ಟಿ ಹಿಡಿ 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 ಹಿಂಗೆ ಸೀದಾ ಹಿಡಿ
ಹಿಂಗಿದೆ ನಿನಗೆ ಬೀಳ್ತಾವ ಗಜ್ಜ ಕಡೆ. ಆಟವ ನೀನು ಚಪ್ಪ ಕೂತ್ ನಾನು ಸುಮ್ಮನೆ ಬಂಡ್ ಬಿಡ್ಯಾಣಿ ಕೈ ಕೆಳಗಿಡಿ. ಹೇಗೆ ನಾವು ನೋಡಿ ಹೆಂಗತ್ತ ಒಂದು ಮಿಸ್ ಮಾಡ್ಕೋ, ಒಂದರ ಮಿಸ್ ಮಾಡ್ಕೊ ಮೊದಲು. ಹಂಗೆ ಹಿಡಿ ಒಂದರ ಮಿಸ್ ಮಾಡ್ಕೋ. ಹಂಗಲ್ಲ ಅದು ಮಾತ್ ಆಟದಲ್ಲಿ ಕಿರ್ಚಾಟವಿಲ್ಲ. ಆಕ್ಚುಲಿ ತಪ್ಪಿದು ಗೆದ್ದರಷ್ಟ ಆಡ್ಬೇಕು. ಹಿಡಿ ನಾನು ಹಿಂಗ ಮಾಡ್ತೀನಿ ಸ್ವಲ್ಪ ಹೇಳಿ ನೀ ಸ್ವಲ್ಪ ಸೊಕಾಸ್ ಕೆಳ ಹಿಡಿ. ನಾ ಹೆಂಗ್ ಹಿಡ್ತೀನಿ ನೀ ಮಾಡೋಣ ಬೇಡ ನೀನು ತಪ್ಪಲ್ಲ ಅದು. ಗ್ಯಾಪ್ನಾಗ ಇಡ್ತೀನಿ ನಾ, ಡೋಂಟ್ ವರಿ. ಕೈ ಕೈ ನೋಡು. ಬಾರಿ ನನ್ನ ಬೆಡಗಿ ಬಾರಿ ನನ್ನ ಬೆಡಗಿ ಬಾರಿ ನನ್ನ ಹುಡುಗಿ. ಏನ್ ಮಾಡ್ತೀನಿ ಎಲ್ಲ ಹೊಡೆದಿ ಅಬದ್ಧ ಅಬದ್ಧ ಮಾತಾಡೋದಪ್ಪಿಲ್ಲ. ಹೇಳಿ ಆಟವಲ್ಲ ಮಾತ್ ಸೊಕಾಸ್ ಹೊಡಿ ನಡಿ, ಸೊಕಾಸ್ ಹೊಡಿ. ಈಗ ಹುಚ್ಚರದೆ ಹಿಂಗೆ ಹಿಂಗೆ ಮಾಡ್ಬೇಡ, ಸೊಕಾಸ್ ಹೊಡಿ. ಸೊಕಾಸ್ ಹೊಡಿ ಅದನ್ನ. ಬಾನ ಏ ಬಾ ಬಾ ಇಲ್ಲಿ ಬಾನ ಏ ಸೊಕಾಸ್ ಹೊಡಿಯದೇನೆ. ಹಿಡಿ ಹಿಡಿ. ಮರೆ 3 ಮಿಸ್ ಮಾಡ್ಕೊಂಡ್ರೆ ನೀ ಶರಣ ನಿಂದ ಹೊತ್ತು ಮುಂದೆ ಚಲ ನನಗೆ ಬೆವರು ಬರೋದೈತಿ ಈಗ. ಅಣ್ಣ ಹಿಡಿ ಹಿಡಿ. ಕೈ ಎಲ್ಲಿ ಹಿಡಿತಿದ್ ಕೈ? ಟಚ್ ಆಗೈತಿ. ಎಲ್ಲಿ ಹಿಡಿದ್ ಕೈ? ಕೈ ಎಲ್ಲಿ ಹಿಡಿದದು? ಬಾ 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 ಶಿಸ್ತು ಬಿಡೋದು. ಬಾ ಬಾ ಹಿಡಿ 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 ಹಿಡಿ. ಫೋಕಸ್ ಫೋಕಸ್. ಟಚ್ ಆಗೈತಿ. ಅಣ್ಣ ನೋಡಣ್ಣ ಎಷ್ಟು ಕೆಂಪಾಗೈತಿ ಹಂಗ ಮಾಡೋದು. ಈಗ ಅಮ್ಮ ಆಕಿನ ಗೊಂಬೆ ಅಣ್ಣ ನೋಡಣ್ಣ. ಆಕಿ ನೀ ಬರೋಕಿತ್ತ ಮೊದಲು ನನ್ನ ಕಾಸು ಹೇಳಕ್ಕೆ ನೋಡ ಹೊಡೆದಿಲ್ಲವ ಹಿಡಿ. ಸೊಕಾಸ್ ಹೊಡಿತೀನಿ ಸೊಕಾಸ್ ಹೊಡಿತೀನಿ. ನೋಡ ಆಟಕ್ಕೆ ಹಿಂಗ ಅಣ್ಣ ತಿತ್ತಾವ ಬಿಡ. ಹೆಣ್ಮಕ್ಳು ತಗದಾನೆ ನನ್ ಕಡೆ ಬಾ ಹೊಡ್ಸ್ಕೊಂಡಿಲ್ಲ ಅಣ್ಣ, ಸ್ವಲ್ಪ ಸ್ವಲ್ಪ ಕ್ಯಾಮ್ರಾ ಇಲ್ಲೇ ಇಟ್ಟಿನಿ. ಹೋಗು. ಸೊಕಾಸ್ ಹೊಡಿತೀನಿ ಬಿಲ್ಕುಲ್ ಸೊಕಾಸ್. ನೀ ನಾ ತಪ್ಪಿಸ್ಕೊಳ್ಳೋದಲ್ಲ ನೀ ಬಿಡು. ಮಾತಿಗೆ ಒಂದ ಮಾತು ಬಾಯಿಲಿ ಇದ್ರಾಗ ಬೈನಿ ಬರೇ 1 ನಿಮಿಷ ಇಲ್ಲಿ ಮುಗಿಲ್ಲ. ಬಾ ಪಟ್ ನಡಿ. ಕೈ ಕೈಗಿಡಿ ಕೈ ಕೈಗಿಡಿ ಕೈ ಕೈಗಿಡಿ ಕೈ ಕೈಗಿಡಿ. ಸೊಕಾಸ್ ಹೊಡೆದೇನು ಸೊಕಾಸ್ ಹೊಡೆದೇನು. ಆ ಕೈ ನೋಡೋದ ಈ ಕೈಲಿ ನೀ ಎರಡು ಕಡೆ ಅಬ್ಸರ್ವ್ ಮಾಡ್ಬೇಕು. ನೋಡಿ ನಾನು ಹೊಡ್ಸ್ಕೊಂಡೆ. ನನ್ನ ಕೈ ಈ ಕೈ ಇನ್ನೂ ಉರಿಯೋದೈತಿ ನನಗೆ. ಇದು ಒಂದು ಕೈ ಭಾಳ ಹೊಡೆದಾಳೆ. ಸೊಕಾಸ್ ಹೊಡಿತೀನಿ ನೋಡಿ, ಸೊಕಾಸ್ ಹೊಡಿತೀನಿ ಒಟ್ಟ ಸೊಕಾಸ್. ನೀನು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹೇಳಿ ಹೇಳಿ. ಏನೂ ಹೊಡಿಲ್ಲ ಇನ್ನು. ಕೈ ಕೈ ಇನ್ನೂ ಇಲ್ಲೇ ಅದಾವ ನಾನು. ಹೇಳಿ ಹೇಳಿ. ನೀ ಬೇಡ ಬೇಡ ಆಡು ಹೇಳ್ತೀನಿ. ಸಿಗ್ತೀನಿ ಕೈ ತಿಕ್ತೀನಿ. ಟಚ್ ಆಗೈತೆ ಕೈ. ಹೇಳಿ ಏನು ತಗೊಂಡ್ರಿ ನೀವು? ಏನು ತಗೋ ಏ ಬೈ ಬೈ ಕುಂದ್ರಸ ಬೈಲೆ ಸಂತು ಏನು ತಗೊಂಡ್ರಿ? ಹೋಯ್ತು ಏ ಅಣ್ಣ ಕೊಡ ಬಣ್ಣ ಹಿಂಗರ್ದ ನಮ್ಮ. ಬಾ ಬಾ ನೀ ಐಟ್ ಬಾ ನೀನು. ಹೊಡಿ ಅಂದ್ರೆ ನಾನು ಹೊಡಿದಾಡ್ರಿ. ಏ ಅಮ್ಮ ಬಾ ಬಾ. ಮಲ್ಲಿ 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 ಮಲ್ಲಿಗೆ ಎಲ್ಲ ಶೇಂಗಾ ತಿಂತ್ಯಾನ? ಬಿ ಶೇಂಗಾ ತೆಗಿಯಕ್ಕೆ ಭಯಕತ್ತ. ಸುಬ್ಬಿ ಆ ಡಬ್ಬಿ ಕೊಡಕ್ಕೆ ಡಬ್ಬಿ ಜೋಡಿ ಆಡ್ತಾ. ಯಾವೋ ನಾ ಏನ್ ಹೇಳ್ತೀನಿ. ನಿಮ್ಮ ಮಾತಿಗೆ ಹೊಡ್ಯಾತೀನಿ ಮತ್ತ. ರಿಯಾಕ್ಷನ್ ನೋಡಕ್ಕಿದೆ ಹೇಳಿ ತಪ್ಪಿಸ್ಕೋರ. ನೀ ಎಲ್ಲಿ ನೀನು ಮ್ಯಾಗೆ ಹಾಕ್ತಿ ಬಿಡಿ ಹಂಗ ಅಲ್ಲೇ ಬಿಡ್ಬೇಕು. ನೀ ಎಲ್ಲಿ ಬಿಡ್ತಿ?
ನಾವು ಈಗ ಬೇರೆ ಡೈಲಿ ಹೊಡೆಯಂಗಿಲ್ಲ ನೋಡು ಮ್ಯಾಲ ಬಂದ್ಬಿಡ್ದಿ ಇಲ್ಲಿ ಬಂದ್ಬಿಡ್ದಿ ಕೈ ಕಾಯಿ ಅಮ್ಮ ಅಮ್ಮ ಕೈ ಕಾಯಿ ಹೊಡಿ ಅಮ್ಮ ನೀನು ಕೈ ಹೊಡಿ ಅಮ್ಮ ಕೈ ಹೊಡಿ ನಂಗೆ ಸಾಕು ಹೋಗು ನನ್ನ ಕೈ ಎಲ್ಲ ಉರಾಗತ್ತು ನೋಡು ಈಗ ಹೆಂಗೆದ್ದು 5 ಚಾನ್ಸ್ ನಿನಗೆ ಲಾಸ್ಟ್ 5ರಾಗ ಯಾರು ನೀ ತಪ್ಪಿಸ್ಕೊಂಡಿ ಅಂದ್ರೆ 5ರಾಗ 1 ತಪ್ಪಿಸ್ಕೋ ಸೂಟ್ ಹಿಡಿ 5ರಾಗ 1 ಆದ್ರೆ 8 ಮಾತ್ರ ಬೇಸ್ ಬೀಳ್ತಾವ ಒಂದೇ ಚಾನ್ಸ್ ಕೊಟ್ಟಿ ನಿನಗೆ 3 ಹೌದಲ್ವಾ ಅಮ್ಮ ಅಮ್ಮ ಹೌದಲ್ಲ ಹೌದು ಹಿಡಿ ಕೈ ಹಿಡಿಯಲಿ 5 ಚಾನ್ಸ್ ಕೊಟ್ಟಿನಿ 5ರ ತಪ್ಪಿಸ್ಕೊ ಒಂದೇ ತಪ್ಪಿಸ್ಕೋ ಕೆಳಗಡೆ ಕೈ ಎಲ್ಲ ತಳಗಡೆ ಅಂತ ಹೊಡಿತೀನಿ ಓಕೆ ನೀ ಹೆಂಗ್ ಹಿಡ್ತೀಳಿ ಹೊಡತಲ್ಲಂಗ ಹಿಡಿ ಕೆಳಗಡೆ ಕೈ ಕೆಳಗಡೆ ಇಷ್ಟು ತಳಗ ಹಿಡಿದೇನು ಇಲ್ಲ ಹಿಡಿ ಹೊಡಿ ನಿಂದ್ರ ಅಲ್ಲಿ ಹೊಡಿ ಇಷ್ಟು ತಿಳಿದಲ್ಲಿ ಹಿಡಿ 3 ಅದು ಇನ್ನೇಳ್ದ 1ರ ತಪ್ಪಿಸ್ಕೋ ಬಿಡ್ತೀನಿ ಇಲ್ಲಿಗ ಬಿಡಂಗಿಲ್ಲ ಮತ್ತೆ 1ರ ತಪ್ಪಿಸ್ಕೋ ನೋಡು ತಪ್ಪಿಸ್ಕೋ 1ರ ತಪ್ಪಿಸ್ಕೋರ ಮಲ್ಲಿಗೆ ಏನಿದೆ ನನ್ನ ಆಶೀರ್ವಾದ ಸದಾ ಕಾಲ ನಿನ್ನ ಮೇಲೆ ಇರುತ್ತದೆ ಮಗು ಹಿಡಿ ಫೋಕಸ್ ಅಂತ ಗೇಮ್ ಕೈ ಕೆಳಗಡೆ ಇನ್ನೂ ಬರಲಿ ಎದಕ್ಕೆ ಬೇಕು ನಮ್ ಕೈ ಹಂಗದಾವ ಇದು ಏನಲ್ಲ ಗನ್ ಹಿಡಿದ ಕೈ ಐತಿದ ಪೆನ್ ಹಿಡಿದ ಕೈ ಅಲ್ಲ ನನಗೆ ಗೊತ್ತೈತಿ ನೋಡ್ರಿ ಈ ಆಟದಾಗ ಗೆದ್ದವನ ಈ ಆಟದಾಗ ಗೆದ್ದವ ನಾನ ಸೋತಕಿ ಒಪ್ಕೊಂಡ್ಬಿಡು ಇವ್ರದನ್ನ ಒಪ್ಕೊಂಡ್ಬಿಡು ನಾ ಹೊಡ್ಸ್ಕೊಳಕ್ ಸೋತೀನ್ರಿ ಅವ್ರ ಆಟದಾಗ ಸೋತಾರ ಹೆಂಗ ನಾ ಹೊಡ್ಸ್ಕೊಳಕ್ ಸೋತೀನಿ ಫಸ್ಟ್ ಹಿಡ್ದಾಗ ಏನಿದೆ ನಿನ್ ಮಾತಿನ ಅರ್ಥ ಗೆದ್ದವ್ರ ಇದ್ರಾಗ ನಾ ಅಪ್ಪ ನಾಂದಾಕಿ ನನ್ನ ಹಿಂದ ಮರಿಬೇಡ ಗೆಳತಿ ಸರಿ ನಾಂದಾಕಿ ನನ್ನ ಹಿಂದ ಮೆರಿಬೇಡ ಹುಡುಗಿ ನನ್ನ ಮುಂದ ನಾಂದಾಕಿ ನನ್ನ ಹಿಂದ ಮೆರಿಬೇಡ ಹುಡುಗಿ ನನ್ನ ಮುಂದ ಯಾರೋ ನೀ ಯಾರೋ ನನಗೆ ಗೊತ್ತಿರಲಿಲ್ಲ ಕುದಿಲ್ಕ ರಾಣಿ ಮೈಕ್ ಬೇಕನವ ನಿನಗೆ ಮೈಕ್ ಬೇಕವ ಓಕೆ ನೋಡ್ರಿ ಈ ಗೇಮ್ದಾಗ ಗೆದ್ದವ ಮಾತ್ರ ನಾನ ಪಾಪ ನಿನಗೆ ಅಣ್ಣೆ ತಿಂತಿ ಎಲ್ಲ ಬರೇ ಪಾಪ ಹತ್ತಲ್ಲ ನನಗೆ ನಮ್ಮ ಅಮ್ಮನ ಕಡೆ ನೋಡಿಸ್ತೇನೆ ನನಗೆ ಕುಂದ್ರ ಕೈ ಒಂದ್ಸಲ ಟ್ರೈ ಮಾಡು ಅಮ್ಮ ಇಲ್ಲ ಕೈ ತಪ್ಪಿಸ್ಕೊಡು ಅಮ್ಮ ಏನ ಹೊಡೆದೇ ಇಲ್ಲಕ್ಕೆ ಹುಡುಗಿನ ಕಡೆದಾರ ಹೊಡೆಸ್ಕೋ ಏನವನು ಮಮ್ಮಿ ಸೋತ್ಬಿಟ್ಟು ಅಮ್ಮನ ನಾಗಿದ್ದೀನಿ ತಗೋ ಅಮ್ಮ ನಮ್ಮ ಅಮ್ಮ ಹೆಂಗೆ ಇದ್ನಿಲ್ಲ ತೋರಿಸ್ಂಗ ಬರ್ರಿ ನಿಮ್ಗೆ ಸರಿ ಕೈ ಬಿಡು ಕುಂದ್ರವನಿ ಬಾ ಹೇಳು ಎರಡು ಬಟ್ಟ ನಮ್ಮ ಅಮ್ಮ ಈಗೀಗ ಸ್ವಲ್ಪ ಸಪೋರ್ಟ್ ಹಿಡ್ಕೊಂಡು ಎದ್ದಿಲ್ಲ ಟ್ರೈ ಮಾಡದಾಳೆ ನೋಡ್ರಿ ಇಷ್ಟೊತ್ತನ ಗೇಮ್ ಮಾಡಿದ್ರಾಗ ಗೆದ್ದದ ಮಾತ್ರ ನಾನ ಸೋತದ ನಮ್ಮ ಹುಡುಗಿ ನಿಮ್ ಹುಡುಗಿ ಹೊಡಿ ಹೊಡೆದಾರ್ರಿ ಸುಳಿದ್ರಾಗ ನೋಡ್ರಿ ಕೈ ಎಷ್ಟು ಕೆಂಪಾಗೈತಿ ಈಗ ಬಾರ್ ಮುಡ್ಯಾವು ಕೈ ಬಾಕೆಟ್ ಬಿಡದಾರಿ ನಾನ್ ಸ್ವಲ್ಪ ಕರಗದಿನಿ ನನ್ ಕೈ ಅದು ಕಾಣೋದಿಲ್ಲ ನೀ ಕರಗದಿ ನಂಗಿಂತ ಬೆಳಗ್ಗೆ ಆಕಿ ನೀನೊಂದ್ ಸ್ವಲ್ಪ ಕೈ ತಪ್ಪಿಲ್ಲಲ್ವ ನೋಡ್ರಿ ಈ ಗೇಮ್ದಾಗ ಸೋತಕ್ಕೆ ಮಾತ್ರ ಈಕಿ ನಾ ಅಲ್ಲ ಹೌದಾ ಇವತ್ತ ಸೋತಾಳ ಸಂಜೆಗೆ ನೀ ರಸ ಮಾಡ್ಕೊಡ್ಬೇಕು ನೋಡು ನಾ ರಸ ಮಾಡಕ್ ಬರಲ್ಲ ಬೇರೆ ಏನಾರ ಮಾಡ್ತೀನಿ ಬೇರೆ ಏನಾರ ಮಾಡ್ಬಿಟ್ಟು ಏನಾರ ಮಾಡ್ಕೊಡ್ಬೇಕು ಓಕೆ ಇವತ್ತು ಸೋತದಕ್ಕೆ ಮಾಡ್ಕೊಡ್ತಾಳಂತ ಬಾಕಿ ನಮ್ ಗೇಮ್ ನಿಮ್ಗೆ ಎಷ್ಟು ಇಷ್ಟ ಆಗೈತೆ ಕಾಮೆಂಟ್ ಮಾಡ್ರಿ ಕೈ ಸೋಲಾಗತ್ತಾವ ನಾವು ಈ ಕ್ಯಾಮ್ ಒಂದು ಸ್ಟ್ಯಾಂಡ್ ಭಾಳ ವಜನ ಐತೆ ಮರ ಹೌದತ್ತ
ಹೌದು ಹಾಂ ನಾನೇ ಬರ್ತೀನಿ ನೀ ತ್ರಾಸ ತಗೋಡ. ಪಾಪು ಐತ್ ಪಾಪು ಪಾಪು ಪಾಪು. ನಮ್ಮ ಏನಂತಿದ್ದಲ್ಲ ಈಕಿಗೆ ಸುಬ್ಬಿ ಬಟ್ ನಾ ಆಕಿ ಅಮ್ಮ ಅಂತ ಕರೀತೀನಿ. ಶುಭೋ ಮಾಯಿಕಿ ಕೈ ಹಾಕ್ಬೇಡ ತಾಯಿ. ಒಟ್ಟ ಮೈಕ್ ಯಾವಾಗ ಕಿತ್ತಿ ತಲೆ ನಾನು ತಲೆ ಹೋಗಿಸಿದಲ್ಲ ನೀನು. ಬಾಕಿ ನಮ್ಮ ವಿಡಿಯೋ ನೋಡ್ಕೊಂತೀನಿ. ಪಾಪ ಬತ್ ನೋಡ್. ಮತ್ತೆ ಮುಂದೆ ಯಾವ್ದಾರ ಒಂದು ಒಳ್ಳೆ ವಿಡಿಯೋ ತೊಗೊಂಡ್ ಬರ್ತೀವಿ ನಾವು ನಿಮ್ಮ ಮುಂದೆ. ಬಾಕಿ ಏನಪ್ಪಾ ಮತ್ತೆ ಬಾಕಿ ಏನು ಮತ್ತೇನಿಲ್ರಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಅನ್ಕೊಂತೀನಿ. ವಿಡಿಯೋ ನೋಡೇ ಕಮೆಂಟ್ ಮಾಡ್ರಿ. ಗೇಮ್ ಹೆಂಗೈತೆ ಅಂತ ಹೇಳಿ ನಾನು ಕಮೆಂಟ್ ಮಾಡ್ರಿ. ಯಾರು ನನಗೆ ಭಯಕ್ಕೆ ಹೋಗ್ಬೇಡ್ರಿ, ಈಗ ಹೇಳಿರ್ತೀನಿ ಗೇಮ್ ತರ ಆಡಿ ನಾನು. ಅಣ್ಣ ನೀ ಬಾಳ್ ಬಡ್ದಿಪ್ಪ ಜೋರ್ ಬಡ್ದಿಪ್ಪ ಇವೆಲ್ಲ ನಾಟ್ ಏನಪ್ಪ ಹಾ ಇವೆಲ್ಲ ನಿಜವಾಗ್ಲೂ ನಾ ಮಾಡುವಾಗಂದ್ರ ಬಾಳ ಇದನ್ ಮಾಡ್ಯಾರಿ. ಇವಾಗ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿಲ್ಲ, ಬಟ್ ತಂತನ ಅನ್ವಯ ಹಾಕಾವು. ಅದಕ್ಕೆ ನಾವೇನ್ ಮಾಡಕ್ ಆಗಲ್ಲ. ಗಜ್ ಬಿದ್ದು ಬಿದ್ದು ಏನ್ ಮಾಡಕ್ ಆಗಲ್ಲ ಈಗ. ಯಾಕೆ ತಂಗಿ ಓಕೆ ಮತ್ ಮುಂದಿನ ನೋಡಿದ ಸಿಗೋಣ್ರಿ ಒಳ್ಳೆ ಒಳ್ಳೆ ವಿಡಿಯೋ ಜೊತೆ. ಮೈಕ್ ಕಡೆನೇ ಹಿಡ್ಕೋತೀನಿ. ಎಲ್ಲರಿಗೆ ಹ್ಯಾಪಿ ಸಂಡೇ ರೀ. ಮತ್ತೊಂದ್ಸಲ ಹ್ಯಾಪಿ ಸಂಡೇ ರೀ. ಮತ್ ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಬಾಯ್ 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 ಮಾಡಿ ಸುಬ್ಬು. ಗಪ್ ಗಪ್ ನಾವು ಬಾಯ್ 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 ಟಾಟಾ ಅಮ್ಮ ಟಾಟಾ ಟಾಟಾ. ಅಲ್ಲಿ ಅಲ್ಲಿ ನೋಡ ಅಲ್ಲಿ ಮಾಮ ನೋಡಲ್ಗೆ ಮಾಮ ಟಾಟಾ ಟಾಟಾ ಬಾಯ್ ಬಾಯ್.